ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಿಮಾ ವರ್ಲ್ಡ್. ಸೊ ಎಲ್ಲರೂ ಹೇಗಿದ್ದೀರಾ? ಆ್ಯಕ್ಚುಲಿ ಈ ವಿಡಿಯೋ ಏನು ಅಂತ ನೀವು ಆಲ್ರೆಡಿ ತಮ್ನೇಲಲ್ಲಿ ನೋಡೇ ಇರ್ತೀರಾ. ಇಟ್ಸ್ ಮೈ ಡೈಲಿ ವೇರ್ ಗೋಲ್ಡ್ ಜ್ಯುವೆಲರಿ. ಓಕೆನಾ? ತುಂಬ ಅಂದರೆ ತುಂಬ ರಿಕ್ವೆಸ್ಟೆಡ್ ವಿಡಿಯೋ ಇದು. ಆ್ಯಕ್ಚುಲಿ ನಾನು ಬೇರೆ ವೀಡಿಯೋಸಲ್ಲಿ ಹೇಳಿದ್ದೆ ನಾನು ಈ ಚೈನ್ ಎಲ್ಲಿ ತೊಗೊಂಡೆ ಅಂತ. ಬಟ್ ಇನ್ ಡೀಟೇಲಾಗಿ ಒಂದು ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ. ಬಿಕಾಸ್ ಒಬ್ಬರು ನನಗೆ ಪಾಪ ಪ್ರತಿ ಸತಿ ಕಮೆಂಟ್ ಮಾಡ್ತಿದ್ದಾರೆ, ಅರ್ಪಿತಾ ಅನಿಸುತ್ತೆ ಅವ್ರ ಹೆಸರು. ಸೊ ನಾನು ಚೈನ್ ಬಗ್ಗೆ ಹೇಳಿಲ್ಲ ಅಂತ. ಯೂಶ್ವಲಿ ನಾನು ಹೇಳಿದ್ದೀನಿ, ಬಟ್ ಮೇ ಬಿ ಎಲ್ಲೋ ಮಿಸ್ ಆಗಿರಬೇಕು. ಅದಕ್ಕಾಗಿ ಒಂದು ಸಪ್ರೇಟ್ ವಿಡಿಯೋನೇ ಮಾಡೋಣ ಅಂತ ಅಂದ್ಕೊಂಡು ನನ್ನ ಹತ್ರ ಇದು ಮಿನಿಮಲ್ ಜ್ಯುವೆಲ್ಲರ್ಸ್ ತೋರಿಸ್ತಾ ಇದ್ದೀನಿ. ಅಂದರೆ ನಾನು ಡೈಲಿ ವೇರ್ ಮಾಡೋದು ಎಲ್ಲನೂ 5 ಗ್ರಾಮ್ಸ್ ಒಳಗಡೆನೆ, ಒಂದೇ ಒಂದು 6 ಗ್ರಾಮ್ಸ್ ಇರೋದು. ಬಟ್ ಅದನ್ನು ನಾನು ರೆಗ್ಯುಲರಾಗಿ ಹಾಕ್ಕೊಳ್ಳಲ್ಲ. ಸೊ ಎಲ್ಲ ತೋರಿಸೋಣ ಈ ವಿಡಿಯೋದಲ್ಲಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಸೊ ಇವತ್ತಿನ ಜ್ಯುವೆಲ್ಲರಿ ಹಾಲ್ ಬಂದು ಬರೀ ನೆಕ್ ಚೈನ್ ಅಷ್ಟೇ. ಬಿಕಾಸ್ ನಿಮಗೆ ಗೊತ್ತು, ನಾನು ಯೂಶ್ವಲಿ ತುಂಬ ಅಂದರೆ ತುಂಬ ಸಿಂಪಲಾಗಿ ರೆಡಿ ಆಗೋದು. ನಾನು ಹಾಕ್ಕೊಳ್ಳೋ ಚೈನ್ ಹೆಂಗಿರುತ್ತೆ ಅಂದರೆ, ನಾನು ಮದುವೆಗಾದರೂ ಅದೇ ಚೈನ್ ಯೂಸ್ ಮಾಡ್ತೀನಿ. ಅಷ್ಟು ಫೇವ್ರೆಟ್ ನನಗೆ ನಾನು ತೊಗೊಳ್ಳೋ ಸಿಂಪಲ್ ಚೈನ್ಸು. ಅದರಲ್ಲಿ ಫಸ್ಟ್ ಬಂದು ಕ್ಯಾರೆಟ್ ಲೇನಿಂದ. ಇದಂತೂ ನನ್ನ ಫೇವ್ರೆಟ್ ಫಾರ್ ಎವರ್. ನಂಗೆ ತುಂಬ ಅಂದರೆ ತುಂಬ ಇಷ್ಟ ಈ ಚೈನು. ನಾನು ಅಂದ್ಕೊಂಡು ಹೋಗಿದ್ದ ಡಿಸೈನು ಇದೆ, ನಾನು ತೊಗೊಂಡಿದ್ದು ಇದೆ, ನೀವು ನೋಡ್ಬೋದು. ಸೊ ನನಗೆ ತುಂಬ ರಿಕ್ವೆಸ್ಟ್ ಬಂದಿರೋದು ಕೂಡ ಇದೇ ಚೈನ್ಗೆ, ಇದು ಎಲ್ಲಿಂದ ಎಷ್ಟಾಯಿತು ಅಂತ. ಸೊ ಇದು ಕ್ಯಾರೆಟ್ ಲೈನಲ್ಲಿ ತೊಗೊಂಡಿರೋದು 18 ಕ್ಯಾರೆಟ್. ಇದು ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇದು ಮಾಡ್ರನ್ ಡ್ರೆಸ್ಗಾಗಲಿ, ಟ್ರೆಡಿಷ್ನಲ್ ಡ್ರೆಸ್ಗಾಗಲಿ, ಸ್ಯಾರಿ ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಬಿಕಾಸ್ ನಾನು ಯೂಶ್ವಲಿ ಜಾಸ್ತಿ ಸೀರೆ ಉಟ್ಕೊತೀನಿ, ಅದಕ್ಕೂ ಕೂಡ ನಾನು ಇದೇ ಚೈನ್ನೇ ಯೂಸ್ ಮಾಡ್ತೀನಿ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇದು ನಾನು ತೊಗೊಂಡಾಗ 3 years ಬ್ಯಾಕು 15,000 ಚೇಂಜ್ ಆಗಿತ್ತು. ಓಕೆನಾ? ಸೊ ಜಸ್ಟ್ 15 ಅಂತ ಅಂದ್ಕೊಳ್ಳಿ. ಈಗ ಇದು 21,000 ಚೇಂಜ್ ಆಗಿದೆ. ನಾನು ಅನ್ಕೊತಾ ಇರ್ತೀನಿ ಅವಾಗವಾಗ ಏನಾದ್ರು ತೊಗೋಬೇಕು ಅಂದ್ಕೊಂಡ್ರೆ ಅನ್ಕೊಂಡಾಗ ತೊಗೊಂಬಿಡ್ಬೇಕು. ತುಂಬ ಲೇಟ್ ಆದರೆ ಅದು ಆಬ್ವಿಯಸ್ಲಿ ಇನ್ನೊಂಚೂರು ಜಾಸ್ತಿ ಆಗುತ್ತೆ. ಅದು ಗೋಲ್ಡ್ ಪ್ರೈಸ್ ಹೇಳಬೇಕಾ, ಆಬ್ವಿಯಸ್ಲಿ ಜಾಸ್ತಿ ಆಗ್ತಾನೆ ಇರುತ್ತೆ. ಸೊ ಇದು ನನ್ನ ಫೇವ್ರೆಟ್, ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಮೇ ಬಿ ಈ ಚೈನ್ ಹಾಕ್ಕೊಂಡಿರೋ ಅಷ್ಟು ಇನ್ಯಾವುದೂ ಹಾಕ್ಕೊಂಡಿರಲ್ಲ. ಅದೇನೋ ಅಂತಾರಲ್ಲ, ಹತ್ತೋಗಿತ್ತೋಗಿ ಇದೇ ಹಾಕ್ಕೊತೀನಿ. ಇದು ಗ್ರಾಮ್ಸ್ ಎಲ್ಲ ಎಕ್ಸಾಕ್ಟಾಗಿ ಗೊತ್ತಿಲ್ಲ, ಬಟ್ ನಾನು ತೋರಿಸ್ತಿರೋದೆಲ್ಲ ಅಂಡರ್ 4 ಗ್ರಾಮ್ಸೇನೆ. ತುಂಬ ಅಂದರೆ ತುಂಬ ಮಿನಿಮಲ್ಲಾಗಿ ಬಟ್ ಪ್ರಿಟ್ಟಿಯಾಗೇ ಇರುತ್ತೆ. ಸೊ ಇದು ನೋಡಿರಿ ಕ್ಲೋಸಪ್. ಇದು ಅನ್ಕೊತಾರೆ ಎಲ್ಲರೂ ಇಷ್ಟು ಸಣ್ಣ ಇದೆ ಕಿತ್ತೋಗುತ್ತೆ ಅಂತೆಲ್ಲ. ಟು ಬಿ ಫ್ರ್ಯಾಂಕ್, ನಾನು ರೆಗ್ಯುಲರಾಗಿ ಹಾಕ್ಕೊಂಡಿರ್ತೀನಿ. ಆ್ಯಂಡ್ ಆಲ್ಸೋ ಸ್ನಾನ ಮಾಡುವ ಕೂಡ ನಾನು ಬಿಚ್ಚೋದಿಲ್ಲ. ಬಟ್ ಇದು 18 ಕ್ಯಾರೆಟ್ ಆಗಿರೋದ್ರಿಂದ ಬೇಗ ಕಿತ್ತೋಗೋದು ಇಲ್ಲ, ಏನೂ ಅಲ್ಲ. ಸೊ ಇಷ್ಟು ಚೆನ್ನಾಗಿದೆ. ಆ್ಯಂಡ್ ಪರ್ಲ್ ಕೂಡ ಅಷ್ಟೇ, ಒರಿಜಿನಲ್ ಪರ್ಲ್ ಆಗಿರೋದ್ರಿಂದ ಕಲರ್ ಹೋಗಿರೋದು ಆ ಥರ ಏನೂ ಇಲ್ಲ. ಸೀರಿಯಸ್ಲಿ ಸಿಕ್ಕಾಪಡೆ ಚೆನ್ನಾಗಿದೆ. ಸೊ ವಿಡಿಯೋ ಮಾಡೋಕ್ಕಾಗಿನೂ ನಾನು ಯಾವುದೂ ಚೈನ್ ಹಾಕ್ಕೊಂಡಿಲ್ಲ, ಬಿಕಾಸ್ ಹಿಂಗೆ ಇಟ್ಕೊಂಡು ತೋರಿಸೋಣ ಅಂತ. ಇದಂತೂ ನೀವು ಸುಮಾರು ವೀಡಿಯೋಸಲ್ಲಿ ನೋಡೇ ಇರ್ತೀರ. ಆ್ಯಂಡ್ ನಾನು ಹಾಕೋ ಪೋಸ್ಟಲ್ಲಿ ಕೂಡ ಸುಮಾರು ಕಮೆಂಟ್ಸ್ ಬರುತ್ತೆ. ಸೊ ಹಿಂಗಿರುತ್ತೆ. ಲೈಕ್ ನನಗೆ ಒಂದು ಸ್ಟೇಟ್ಮೆಂಟ್ ಪೀಸ್ ಥರ ಇಷ್ಟ ಆಗುತ್ತೆ ಚೈನ್ಗಳು. ಲೈಕ್ ಪ್ಲೇನ್ ಇರಬೇಕು, ಸಿಂಪಲ್ ಇರಬೇಕು, ವೆಯ್ಟ್ ಇರಬಾರ್ದು. ಸೊ ಈ ಥರ. ಸೊ ಅದು ನನ್ನ ಫಸ್ಟ್ ಫೇವ್ರೆಟ್. ಸೊ ನೆಕ್ಸ್ಟ್ ಬಂದು ಮಲಬಾರಿಂದ. ಸೊ ನನ್ನ ಸೆಕೆಂಡ್ ಚೈನ್. ಸೊ ಇದು ಅಷ್ಟೇ, ಇದು ಕೂಡ ನಾನು ಸಿಕ್ಕಾಪಟ್ಟೆ ಯೂಸ್ ಮಾಡ್ತೀನಿ, ಬಟ್ ಅದರಷ್ಟು ಯೂಸ್ ಮಾಡಲ್ಲ. ಅದು ಆಪ್ಷನ್, ಅದನ್ನು ತೆಗೆದುಬಿಟ್ರೆ ನೆಕ್ಸ್ಟ್ ಯೂಸ್ ಮಾಡೋದು ಇದೇನೆ. ಸೊ ಇದು ಬಂದ್ಬಿಟ್ಟು ಡೈಮಂಡ್ ಚೈನು. ಬಿಕಾಸ್ ನನ್ನ ಹತ್ರ ಡೈಮಂಡ್ ಇರಲೇ ಇಲ್ಲ. ಫಸ್ಟ್ ಈ ನೋಸ್ ಪಿನ್ ತೊಗೊಂಡಿದ್ದು ಟೈಮ್ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಅಂತ ಅನಿಸುತ್ತೆ. ಈ ನೋಸ್ ಪಿನ್ ಬಂದಿದ್ದೆ, ಚೈನ್ ತೊಗೊಂಡೆ. ಇನ್ನೇನಾದ್ರು ತೊಗೊಬೇಕಂತ ಹಂಗೆ ನಂಗೆ ಇಂಟ್ರೆಸ್ಟ್ ಬಂದಿದೆ. ಸೊ ಹಾಗೆ. ಸೊ ಇದು ನೋಡ್ತಾ ಇದ್ದೀರಲ್ಲ, ಈ ಡಿಸೈನ್ ಇದು ಹೆಂಗಿದೆ ಅಂದರೆ ಲೈಟ್ ಓವೆಲ್ ಶೇಪ್ ಇದೆ. ಸೈಡಲ್ಲಿ ಒಂದು 7, 3, 6, 10 ಡೈಮಂಡ್ಸ್ ಇದೆ ಇದರಲ್ಲಿ, ಸ್ಮಾಲ್ ಡೈಮಂಡ್ಸು. ಸೊ ಇದು ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಯೂಶ್ವಲಿ ನಾನು ಹೇಳಿದ್ನಲ್ಲ, ನನ್ನ ಸೆಲೆಕ್ಷನ್ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ನಾನು ಮಾಡ್ರನ್ ಆಗಲಿ ಟ್ರೆಡಿಷ್ನಲ್ ಆಗಲಿ ಎರಡೂ ಡ್ರೆಸ್ಗೆ ಆಗೋ ಹಂಗೆ ತೊಗೊಂಡಿರೋದು. ಇದು ಚಿಕ್ಕ ಮಕ್ಳಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ಬಿಕಾಸ್ ಇಲ್ಲಿ ಅಟ್ಯಾಚ್ಮೆಂಟ್ಸ್ ಇರುತ್ತಲ್ಲ, ಇಲ್ಲಿಗೊಂದಿದೆ. ಲೈಕ್ ತುಂಬ ನೆಕ್ಗೆ ಎಲ್ಲಿಗೆ ಫಿಕ್ಸ್ ಆಗಬೇಕು ಅಂದರೂ ಇದೆ, ಇಲ್ಲ ಸ್ವಲ್ಪ ಕೆಳಗಡೆಗೆ ಬರಬೇಕು ಅಂದರೂ ಇದೆ. 2 ಅಟ್ಯಾಚ್ಮೆಂಟ್ಸ್ ಇರೋದ್ರಿಂದ ಎಲ್ಲ ಡ್ರೆಸ್ಗೂ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದು ಮಲಬಾರಲ್ಲಿ ತೊಗೊಂಡಿರೋದು. ನನಗೇನಂದರೆ ಒಂದೊಂದು ಶಾಪಲ್ಲಿ ಒಂದೊಂದು ಜ್ಯುವೆಲ್ಲರಿ ಇರಬೇಕು ಅಂತ ಯಾಕೋ ಆಸೆ, ಗೊತ್ತಿಲ್ಲ ಯಾಕೆ ಅಂತ.
ಫಸ್ಟ್ ಏನು ಹಂಗಿರಲಿಲ್ಲ, ಬಟ್ ಯಾಕೋ ಈ ನಡುವೆ ತುಂಬ ಹಂಗೆ ಅನಿಸ್ತೈತೆ, ಈ ಎಲ್ಲ ಶಾಪ್ದು ಒಂದೊಂದು ಇಕ್ಕೋಬೇಕು, ಚಿಕ್ಕದಾದರೂ ಪರವಾಗಿಲ್ಲ ಅಂತ. ಲೈಕ್ ದೊಡ್ಡದಂತೂ ತೊಗೊಳಕ್ಕಾಗಲ್ಲ ಆಬ್ವಿಯಸ್ಲಿ, ಅದಕ್ಕೆ ಚಿಕ್ಕದಾದರೂ ಇರಬೇಕು ಅಂತ ಆಸೆ. ಸೊ ನೆಕ್ಸ್ಟ್ ಬಂದು ತನಿಷ್ಕ್ದು. ಇದು ತನಿಷ್ಕ್ದು ಲಾಸ್ಟ್ ಡಿಸೆಂಬರಲ್ಲಿ ತೊಗೊಂಡಿದ್ದು, ಲೈಕ್ ಡಿಸೆಂಬರ್ 27 ಬರ್ಡೇ ಇದೆ ಅಂತ ಇದು ತೊಗೊಂಡಿದ್ದು. ಸೊ ಇದು ನೋಡ್ಬೋದು, ಇದು ಆ್ಯಕ್ಚುಲಿ ಸ್ಟಾರ್ ಥರ ಇದೆ, ಮಧ್ಯೆ ಸ್ಟೋನ್ ಕೂಡ ಇದೆ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಬಟ್ ಇದನ್ನು ನಾನು ಜಾಸ್ತಿ ಹಾಕ್ಕೊಂಡಿಲ್ಲ, ಯಾಕೆ ಸ್ವಲ್ಪ ತಗೊಳ್ಳೋವಾಗ ಸ್ವಲ್ಪ ಊಪಲ್ಲಿ ತೊಗೊಂಡ್ಬಿಟ್ಟೆ, ಬಟ್ ತುಂಬ ಇಲ್ಲಿರುತ್ತೆ. ಆದರೂ ಅವಾಗವಾಗ ಹಾಕ್ಕೊಂತೀನಿ, ಲೈಕ್ ತೊಗೊಬಿಟ್ಟಿದ್ದೀನಲ್ಲ ಅಂತ. ಇಲ್ಲಿ ಅಟ್ಯಾಚ್ಮೆಂಟ್ಸ್ ಕೂಡ 1 2 3 4 5 6 ಇದೆ. ಸ್ಟಿಲ್ ಇನ್ನೊಂದಾಗಿದೆ, ಇನ್ನೂ ಸ್ವಲ್ಪ ಪರ್ಫೆಕ್ಟಾಗಿ ಇಲ್ಲಿ ನೆಕ್ ಹತ್ರ ಬಂದಿರುತ್ತೆ. ಇವಾಗ ಸ್ವಲ್ಪ ಮೇಲೆ ಬರುತ್ತೆ, ಲೈಕ್ ಎವ್ರಿ ಟೈಮ್ ಹೇಳ್ಕೊತಾ ಇರಬೇಕು. ಬಟ್ ಡಿಸೈನ್ ಆಗಲಿ ಕ್ವಾಲಿಟಿ ಆಗಲಿ ಸಕ್ಕತ್ತಾಗಿದೆ. ಸಿಕ್ಕಾಪಟ್ಟೆ ಡೇಂಟಿ ಜ್ಯುವೆಲರ್ಸ್. ಐ ಮೀನ್ ನೀವು ನೋಡ್ಬೋದು ಎಷ್ಟು ಸ್ಮಾಲ್ ಆಗಿದೆ. ಇದೆಲ್ಲ ಮೇ ಬಿ ಇದು 3 ಗ್ರಾಮ್ಸ್ ಅಷ್ಟೇ. ಸೊ ಇಷ್ಟು ಕ್ಯೂಟಾಗೈತೆ, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ನನಗೆ ದೊಡ್ಡ ಚೈನ್ಗಳೆಲ್ಲ ಇಷ್ಟನೇ ಆಗೋದಿಲ್ಲ ಹಾಕ್ಕೊಳ್ಳೋಕ್ಕೆ. ಅದೇನೋ ನಂಗೆ ತುಂಬ ಅಂದರೆ ತುಂಬ ಮಿನಿಮಲ್ ಜ್ಯುವೆಲರ್ಸ್ ಇಷ್ಟ. ಲೈಕ್ ನಾನು ಹಾಕ್ಕೊತಾ ಇದ್ದೀನಿ ಅಂದರೆ ರೆಗ್ಯುಲರಾಗಿ ಯೂಸ್ ಮಾಡಬೇಕು, ಆ್ಯಂಡ್ ಆಲ್ಸೋ ಈ ಥರ ಚೊಕ್ಕದಾಗಿ ಇರಬೇಕು. ನಂಗೆ ತುಂಬ ಇಷ್ಟ ಚೊಕ್ಕದಾಗಿ ಎಲ್ಲ. ಸೊ ನೆಕ್ಸ್ಟ್ ಬಂದು ಇನ್ನೊಂದು ಚೈನ್ ತೋರಿಸ್ತೀನಿ. ಇದು 22 ಕ್ಯಾರೆಟ್ ಗೋಲ್ಡು. ಬಟ್ ಇದನ್ನು ನಾನೇನು ಜಾಸ್ತಿ ಯೂಸ್ ಮಾಡಲ್ಲ, ಬಿಕಾಸ್ ಇದು ತೊಗೊಂಡಾಗಿಂದನೂ ಮೇ ಬಿ ಒಂದು 10 ಟೈಮ್ಸ್ ಕೂಡ ಹಾಕ್ಕೊಂಡಿಲ್ಲ ನಾನು. ಬಿಕಾಸ್ ಎವ್ರಿ ಟೈಮ್ ನಾನು ಹಾಕ್ಕೊತೀನಿ, ಓಕೆ ಸುಮ್ಮನೆ ಹಂಗೇ ಇರುತ್ತೆ ಏನು ಚಂದ, ಅವಾಗವಾಗ ಹಾಕ್ಕೊಳ್ಳೋಣ ಅಂತ. ಹಾಕ್ಕೊಂಡಿದ ತಕ್ಷಣ ಇಲ್ಲೆಲ್ಲ ಹೇರ್ ಹಿಂಗೆ ಸುತ್ಕೊಂಡಂಗೆ ಆಗ್ಬಿಡುತ್ತೆ, ಹಿಂಗೆಲ್ಲ ಕೀಳಬೇಕು. ನನಗೆ ಹೆವಿ ಹೇರ್ ಪೇಯ್ನ್ ಅನಿಸುತ್ತೆ, ಅದಕ್ಕಾಗಿ ಹಾಕ್ಕೊಂಡಿಲ್ಲ. ಬಟ್ ಇದು ಡಿಸೈನ್ ಚೆನ್ನಾಗಿದೆ ನೋಡೋಕ್ಕೆ, ಬಟ್ ಬಾಯ್ಸಿಗೆ ಚೆನ್ನಾಗಿರುತ್ತೆ, ಗರ್ಲ್ಸಿಗೆ ಚೆನ್ನಾಗಿರಲ್ಲ. ಬಾಯ್ಸ್ಗಾದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ಇದು ಚೈನು, ಇದು ಮೇ ಬಿ 6 ಗ್ರಾಮ್ಸ್ ಹಂಗಿದೆ. ಬಟ್ ಇದು ಡೈಲಿ ವೇರ್ಗೆ ಅಂತಲೇ ತೊಗೊಂಡಿದ್ದು, ಬಟ್ ಯಾವ ಥರ ಪ್ರಾಬ್ಲಮ್ ಆಯಿತೋ ಗೊತ್ತಿಲ್ಲ. ಬಟ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇದು ಒಂದು ಚೈನ್ಗೆ ಹಾಕ್ಕೊಳ್ಳೋಕ್ಕೆ ಅಂತ ನನ್ನ ಹತ್ರ $3 ಐತೆ. ಬಟ್ ನಾನು ಈ ಚೈನೇ ಹಾಕ್ಕೊಳ್ಳಲ್ಲ, ಸೊ ಡಾಲರ್ ಸುಮ್ಮನೆ ಹಾಗೆ ಇದ್ದಾವೆ ಅಷ್ಟೇ. ಸೊ ಇದು ಒಂದು ನಿಮಿಷ. ಸೊ ಇದೊಂದು $1 ಕಾಣಿಸ್ತಾ ಇಲ್ಲ ಅನಿಸುತ್ತೆ. ಸೊ ಇದೊಂದು $1. ಇಲ್ಲಿ ಹಾರ್ಟೇ ಅಲ್ಲ, ಅಲ್ಲಿ ಮಧ್ಯೆ ಒಂದು ಆ್ಯರೋ ಕೂಡ ಇದೆ. ಸೊ ಇದೊಂದು $1 ಚಿಕ್ಕದು. ಸೊ ಇನ್ನೊಂದು $1 ಇದೆ. ಇದು ನಮ್ಮ ಮಮ್ಮಿ ಬರ್ಡೇ ಗಿಫ್ಟ್ ಕೊಟ್ಟಿದ್ದು, ಅದಕ್ಕಾಗಿ ಹಂಗೆ ಇಟ್ಕೊಂಡಿದ್ದೀನಿ. ಇದು ಹೆಂಗೆ ಗೊತ್ತಾ, ಒಂದು ಸ್ವಲ್ಪ ಗ್ಲಾಸಿ ಫಿನಿಶ್ ಇದೆ, ಇನ್ನು ಸ್ವಲ್ಪ ಮ್ಯಾಟ್ ಫಿನಿಶ್ ಇದೆ, ಲೈಕ್ ಹಾಫ್ ಹಾರ್ಟ್. ಎಸ್, ಇವಾಗ ಕಾಣ್ತಾ ಇದೆ ಈ ಥರ. ಬಟ್ ಏನು ಮಾಡೋಕ್ಕಾಗಲ್ಲ, ಆ ಚೈನ್ ಯೂಸ್ ಆಗ್ತಿಲ್ಲ ಅಂತ ಡಾಲರ್ ಕೂಡ ಯೂಸ್ ಆಗ್ತಿಲ್ಲ. ಅನ್ಕೊತಾ ಇದ್ದೀನಿ ಆ ಚೈನ್ನ ಚೇಂಜ್ ಮಾಡಬೇಕು ಅಂತ, ಬಟ್ ಯಾಕೋ ಟೈಮೇ ಕೂಡ ಬರ್ತಿಲ್ಲ. ಆದಷ್ಟು ಬೇಗ ಆ ಚೈನ್ ಏನಾದರೂ ಚೇಂಜ್ ಮಾಡಿಕೊಂಡ್ರೆ ಅಟ್ಲೀಸ್ಟ್ ರೆಗ್ಯುಲರಾಗಿ ಅದನ್ನು ಹಾಕ್ಕೊಬೇಕು ಅಂತ ತುಂಬ ಆಸೆ, ಬಟ್ ಅದು ಯಾಕೋ ಆಗ್ತಾನೇ ಇಲ್ಲ. ಸೊ ನೆಕ್ಸ್ಟ್ ಬಂದು ಈ ಫಿಶ್ ಡಾಲರು. ಈ ಫಿಶ್ ಯಾಕೆ ಇಷ್ಟ ಅಂದರೆ ಒಂದು ಸ್ಟೋನ್ ಇದೆ ಮಧ್ಯ, ಚೆನ್ನಾಗಿರುತ್ತೆ ಅಂತ. ಬಿಕಾಸ್ ಇದಾದರೆ ನನ್ನ ರಿಂಗಿಗೆ ಮ್ಯಾಚ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬಟ್ ನೋಡೋಣ, ಆದಷ್ಟು ಬೇಗ ಚೈನ್ ತೊಗೊಂಡು ಇದನ್ನು ಯೂಸ್ ಮಾಡ್ತೀನಿ. ಸೊ ಇದು $1 ಫಾರ್ ದಿಸ್ ಚೈನ್. ಸೊ ನೆಕ್ಸ್ಟ್ ಬಂದು ನನ್ನ ಫೇವ್ರೆಟ್ ಚೈನು. ಇದು ತೊಗೊಂಡಿರೋದು ನಾವು ಪುನೀತ್ ಜ್ಯುವೆಲರ್ಸ್ ಅಂತ, ಇಲ್ಲೇ ದಾಸರಳ್ಳಿಯಲ್ಲಿ. ನನ್ನ ಹತ್ರ ಇದುವರೆಗೂ ಆ ಶಾಪ್ದು ಒಂದೂ ಇರಲಿಲ್ಲ. ನನ್ನ ತಂಗಿ ಸುಮಾರು ತೊಗೊಂಡಿದ್ಲು ಆ ಅಂಗಡಿಯಲ್ಲಿ. ಬಟ್ ಇದು ನಾನು ತೊಗೊಳಕ್ಕೆ ಹೋಗಿದ್ದು ಇಯರಿಂಗು. ನಾನು ಲಾಸ್ಟ್ ಟೈಮ್ ಕೂಡ ತೋರಿಸಿದ್ದೆ, ಇದು ಶಿವರಾತ್ರಿ ಹಬ್ಬದ ಬ್ಲಾಗಲ್ಲಿ. ಇದು ಓಲೆ ತೊಗೊಂಡಿದ್ದೆ, ಅವತ್ತಿಂದ ಇದೇ ಹಾಕ್ಕೊಂಡಿದ್ದೀನಿ. ಬಿಕಾಸ್ ನಂಗೆ ತುಂಬ ಇಷ್ಟ ಆಯಿತು. ಇದು ಸಿಂಪಲಾಗಿದೆ, ಡೈಲಿ ವೇರ್ಗೆ ಸಕ್ಕದಾಗಿ ಕಾಣ್ತಿತ್ತು, ಅದಕ್ಕಾಗಿ ಇದು ತೊಗೊಂಡೆ. ಇದು ತೊಗೊಂಡೋಗಿದ್ದೆ, ಇದೇ ಹಾಕ್ಕೊಂಡಿದ್ದೀನಿ. ಸೊ ಅದು ತೊಗೊಳಕ್ಕೆ ಹೋದಾಗ ನನಗೆ ಪರ್ಲ್ ಚೈನ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಇವಾಗಿಂದನೇ ಅಲ್ಲ, ಮುಂಚೆಯಿಂದನೂ ನನಗೆ ಪರ್ಲ್ ಸಿಕ್ಕಾಪಟ್ಟೆ ಇಷ್ಟ. ನನ್ನ ಹತ್ರ ಆರ್ಟಿಫಿಷಿಯಲ್ದು ಒಂದಿದೆ, ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ತೋರಿಸ್ತೀನಿ. 2 ಲೇಯರ್ಸ್ ಅದು, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಅದಾದಮೇಲೆ ಇದೊಂದು ಸಿಂಗಲ್ ಪರ್ಲ್ ತೊಗೊಂಡಿದ್ದು. ಸೊ ಈಗ ಅದು ಆದಮೇಲೆ ಈ ಚೈನ್ ತೊಗೊಂಡಿದ್ದೀನಿ. ನನಗೆ ಗೊತ್ತಿಲ್ಲ ಲಾಸ್ಟ್ ಟೈಮ್ ತೊಗೊಂಡೆ ಅಂತ ತೋರಿಸಿದ್ದೀನಿ, ಬಟ್ ಇನ್ನು ಡೀಟೇಲಾಗಿ ತೋರಿಸಿರಲಿಲ್ಲ ಅಂತ ಇವತ್ತು ತೋರಿಸ್ತಾ ಇದ್ದೀನಿ. ನೀವು ನೋಡ್ಬೋದು ಎಷ್ಟು ಲೈನ್ ಇದೆ. ಸೊ ಏನು ಗೊತ್ತಾ, ಇದರಲ್ಲಿ ಡಿಫ್ರೆನ್ಸ್ ನಂಗೆ ಇಷ್ಟ ಆಗಿದ್ದು, ಫಸ್ಟ್ 1 ಲೈನ್ ಬರುತ್ತೆ ವೈಟ್, ನೀವು ನೋಡ್ತೀರ ಫಸ್ಟ್ 1 ಲೈನ್ ಬರುತ್ತೆ. ಈ ಸೆಕೆಂಡಿಗೆ ಬಂದ್ಬಿಟ್ಟು 2 ಲೈನ್ಸ್ ಬರುತ್ತೆ, ಓಕೆನಾ. ಆ್ಯಂಡ್ ಮಧ್ಯ ಗೋಲ್ಡ್ ಇದೆ, ಲೈಕ್ ನೋಡ್ಬೋದು ನೀವು, ಇಲ್ಲೂ ಗೋಲ್ಡ್ ಇದೆ ಆ್ಯಂಡ್ ಆಲ್ಸೋ ಇಲ್ಲೂ ಗೋಲ್ಡ್ ಇದೆ. ಸೊ ಲಾಸ್ಟಿಗೆ ಬಂದರೆ 4 ಲೈನ್ಸ್.
ಲೈಕ್ ಇಲ್ಲಿ ಚಿಕ್ಕದಿಂದ ಸ್ಟಾರ್ಟ್ ಆಗಿ ಸ್ವಲ್ಪ ದೊಡ್ಡದು ಬರುತ್ತಲ್ಲ ಈ ಥರ. ಇದಕ್ಕೆ ಯಾವ್ದಾದ್ರು ರಿಮೂವಬಲ್ ಡಾಲರ್ ಬರುತ್ತಲ್ಲ ಅದು ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಬಟ್ ಸದ್ಯಕ್ಕೆ ತೊಗೊಂಡಿಲ್ಲ, ಯಾವಾಗಾದ್ರು ತೊಗೊಂಡ್ರೆ ತೋರಿಸ್ತೀನಿ. ಲೈಕ್ ರಿಮೂವಬಲ್ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಸಿಂಪಲಾಗಿ ಇಷ್ಟ ಇದೆ ಇಷ್ಟೇ ಹಾಕೊಬೋದು. ಇನ್ ಕೇಸ್ ಗ್ರ್ಯಾಂಡಾಗಿ ಇಷ್ಟ ಆದರೆ $1 ಹಾಕೊಂಡ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅಂದರೆ ನಂಗೆ ತುಂಬ ಇಷ್ಟ. ನನ್ನ ಹತ್ರ ದೊಡ್ಡದು ಯಾವುದಿದ್ರು ನಾನು ಹಾಕ್ಕೊಳ್ಳೋದೇ ಇಲ್ಲ, ನಾನು ಇಷ್ಟೇ ಹಾಕ್ಕೊಳ್ಳೋದು. ನಮ್ಮ ಮನೆಯವ್ರು ಯಾವುದಾದ್ರೂ ಹಾಕ್ಕೊಳ್ಳಿ ನನ್ನ ತಲೆನೇ ಕೆಡಿಸ್ಕೊಳ್ಳಲ್ಲ. ನಾನು ಇಲ್ಲಿ ಯಾವ್ದು ತೋರಿಸೋದನ್ನ ಅಷ್ಟೇ ಹಾಕ್ಕೊಳ್ಳೋದು. ನಾನು ಮದುವೆಗಳಿಗೆ ಹೋಗಲಿ ಫಂಕ್ಷನ್ಗಳಿಗೆ ಹೋಗಲಿ ಅದೇ ಯೂಸ್ ಮಾಡೋದು. ಸೊ ಇದು ಮೊನ್ನೆ ರೀಸೆಂಟಾಗಿ ಹಾಕ್ಕೊಂಡಿದ್ದೆ. ಇಲ್ಲಿ ನಾನು ಫೋಟೋ ಹಾಕ್ತೀನಿ ನೋಡಿ, ಎಷ್ಟು ಪ್ರಿಟ್ಟಿಯಾಗಿ ಕಾಣ್ತಿದ್ದು ಅಂದರೆ ನಾನು ಒಂದು ಡಾರ್ಕ್ ಕಲರ್ ಡ್ರೆಸ್ ಹಾಕ್ಕೊಂಡಿದ್ದೆ, ಅದಕ್ಕೆ ವೈಟ್ ಅಲ್ವಾ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಸೊ ಹಿಂಗಿರುತ್ತೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಅದನ್ನು ಬಿಟ್ಟರೆ ನಾನು ರೆಗ್ಯುಲರಾಗಿ ಒಂದು 4 ರಿಂಗ್ಸ್ ಇಕ್ಕೊತೀನಿ. ನನಗೆ ಫುಲ್ಲು ನಂಗೆ ತುಂಬ ಅಂದರೆ ತುಂಬ ಇಷ್ಟ ರಿಂಗ್ಸ್ ಅಂದರೆ. ಸೊ ಇದು ಯೂಶ್ವಲಿ ಹಾಕ್ಕೊಳಲ್ಲ, ಹಿಂಗೆ ತೆಗೆದುಬಿಡ್ತೀನಿ. ಬಿಕಾಸ್ ಇವಾಗೂ ಎತ್ತಿಟ್ಬಿಡ್ತೀನಿ. ಫಸ್ಟ್ ಹಾಕ್ಕೊತಿದ್ದೆ, ಬಟ್ ಈ ಟ್ಯಾಟು ಹಾಕ್ಸ್ಕೊಂಡ್ಮೇಲೆ ನಾನು ಇದಕ್ಕೆ ರಿಂಗ್ ಹಾಕ್ಕೊಳ್ಳಲ್ಲ. ಇದೊಂದು ಹಾಕ್ಕೊತೀನಿ. ಇದು ಮೇ ಬಿ November 23rd, 2021 ಹಾಕ್ಕೊಂಡಿದ್ದೀನಿ ಅನಿಸುತ್ತೆ. ಆವಾಗಿಂದ ಇವಾಗವರೆಗೂ ಹಾಕ್ಕೊಂಡೇ ಇದ್ದೀನಿ, ಇದನ್ನು ತೆಗಿಯೋದೇ ಇಲ್ಲ. ಸೊ ಅದಾದಮೇಲೆ ಇದು ರೀಸೆಂಟಾಗಿ ನನ್ನ ಬರ್ಡೇಗೆ ನಾನು ತೊಗೊಂಡಿರೋದು ಸೆಲ್ಫ್ ಗಿಫ್ಟ್ ಅಂತ. ಬಿಕಾಸ್ ನಿಮಗೆಲ್ಲ ಗೊತ್ತು ನನಗೆ ಮ್ಯೂಸಿಕ್ ಸಿಕ್ಕಾಪಟ್ಟೆ ಇಷ್ಟ, ಅದಕ್ಕೆ ನೋಟ್ ತೊಗೊಂಡಿದ್ದೀನಿ. ಆ್ಯಂಡ್ ಇದು ನಮ್ಮ ಮಮ್ಮಿ ಕೊಡಿಸಿದ್ದು, ಅದು ಕೂಡ ಹಾಕ್ಕೊಂಡಿರ್ತೀನಿ. ಸೊ ಇಷ್ಟೇ, ರೆಗ್ಯುಲರಾಗಿ 3 ರಿಂಗ್ಸ್ ಹಾಕ್ಕೊಂಡಿರ್ತೀನಿ. ಅದು ಇನ್ ಕೇಸ್ ಯಾವಾಗ ಎಲ್ಲ ನಾವು ಹೋಗ್ಬೇಕಂದ್ರೆ ಹಾಕ್ಕೊತೀನಿ. ಫಸ್ಟ್ 4 ಪಕ್ಕ ಹಾಕ್ಕೊತಿದ್ದೆ, ಬಟ್ ಟ್ಯಾಟು ಬಂದಮೇಲೆ ಅದನ್ನು ಇಲ್ಲಿ ರಿಂಗ್ನ ಸ್ಕಿಪ್ ಮಾಡಿಬಿಟ್ಟಿದ್ದೀನಿ ಅಷ್ಟೇ. ಸೊ ಈ ವಿಡಿಯೋ ನಿಮಗೆ ತುಂಬ ಅಂದರೆ ತುಂಬ ಇಷ್ಟ ಆಗಿದೆ ಅಂತ ನಾನು ಅನ್ಕೊತೀನಿ. ಬಿಕಾಸ್ ಎಲ್ರಿಗೂ ಗೋಲ್ಡ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅದರಲ್ಲೂ ಈಗಿರೋ ಬಜೆಟಲ್ಲಿ ನೋಡಿದ್ರೆ ಆಬ್ವಿಯಸ್ಲಿ ಒಂದು 10 ಗ್ರಾಮ್ಸ್ 20 ಗ್ರಾಮ್ಸ್ ಆ ಥರದಕ್ಕೆ ಹೋಗೋದಕ್ಕಿಂತ 2-3 ಗ್ರಾಮ್ಸಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿರೋ ಡಿಸೈನ್ ಸಿಗುತ್ತೆ. ಆ್ಯಂಡ್ ಕ್ಯಾರೆಟ್ ಲೈನಲ್ಲಾಗಲಿ ಬ್ಲೂ ಸ್ಟೋನಲ್ಲಾಗಲಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ವೆರೈಟಿ ಕೂಡ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ನನಗೆ ಎಕ್ಸಾಕ್ಟ್ಲಿ 22 ಕ್ಯಾರೆಟೇ ಬೇಕು ಅಂತ ಏನಿಲ್ಲ, ನನಗೆ 14, 18 ವಾಟ್ ಎವರ್ ಯಾವುದಾದ್ರೂ ನಡೆಯುತ್ತೆ. ಸೊ ನಾನು ಯೂಶ್ವಲಿ ನನ್ನ ಚೈನ್ ತೋರಿಸಿದ್ನಲ್ಲ, ಅದು 2 18 ಕ್ಯಾರೆಟು, ಇನ್ನೆರಡು 22 ಕ್ಯಾರೆಟ್ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಎಲ್ಲ ಡ್ರೆಸ್ಗೂ ಸೆಟ್ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ಆ್ಯಂಡ್ ಆಲ್ಸೋ ನೆಕ್ಸ್ಟ್ ವಿಡಿಯೋ ನಿಮ್ಗೆ ಯಾವ್ದು ಬೇಕು ಅಂತಲೂ ಕಮೆಂಟ್ ಮಾಡಿ. ಆವಾಗ ನಾನು ನೋಟಿಸ್ ಮಾಡಿ ಆದಷ್ಟು ಬೇಗ ಅದು ವಿಡಿಯೋ ಮಾಡ್ತೀನಿ. ಸೊ ಈ ಜ್ಯುವೆಲರಿ ಹಾಲ್ ನನಗೆ ಗೊತ್ತಿರೋ ಮಟ್ಟಿಗೆ ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಯಾವುದಾದ್ರು ಪ್ರೈಸ್ ಬೇಕಾದ್ರೆ ಕಮೆಂಟ್ ಮಾಡಿ, ಓಕೆನಾ? ನಾನು ರಿಪ್ಲೈ ಮಾಡ್ತೀನಿ. ಬಿಕಾಸ್ ಹೇಳೋಕ್ಕೆ ಪರ್ಟಿಕ್ಯುಲರಾಗಿ ಗೊತ್ತಿಲ್ಲ. ನೀವು ಯಾವುದಾದ್ರೂ ಪ್ರೈಸಸ್ ಬೇಕು ಅಂತ ಕಮೆಂಟ್ ಮಾಡಿದ್ರೆ ನನ್ನ ಹತ್ರ ಹೆಂಗೂ ಇನ್ವಾಯ್ಸಸ್ ಇರುತ್ತೆ, ನಾನು ಬಿಲ್ ನೋಡ್ಬಿಟ್ಟು ನಿಮಗೆ ಕಮೆಂಟ್ ರಿಪ್ಲೈ ಮಾಡ್ತೀನಿ, ಓಕೆನಾ? ಸೊ ಅಷ್ಟೇ ಗೈಸ್, ನಾನು ಹೇಳಿದ್ದೆ ನಾಳೆ ವಿಡಿಯೋ ಹಾಕ್ತೀನಿ ಅಂತ, ಅದಕ್ಕಾಗಿಯೇ ವಿಡಿಯೋ ಮಾಡಿ ಇವತ್ತೇ ಹಾಕ್ತಾಯಿದ್ದೀನಿ. ಬಿಕಾಸ್ ನಾನು ನೋಟಿಸ್ ಮಾಡಿದ ತಕ್ಷಣ ರಿಪ್ಲೈ ಮಾಡಿಬಿಡ್ತೀನಿ. ಇನ್ ಕೇಸ್ ನಾನು ನೋಟಿಸ್ ಮಾಡಿಲ್ಲ ಅಂದರೆ ಸ್ವಲ್ಪ ಡಿಲೇ ಆಗೋದು. ಸೊ ನೆಕ್ಸ್ಟ್ ವಿಡಿಯೋ ಯಾವ್ದು ಬೇಕಂತಲೂ ಕಮೆಂಟ್ ಮಾಡಿ. ಸ್ಟೇ ಟ್ಯೂನ್ ಫಾರ್ ದ ನೆಕ್ಸ್ಟ್ ವಿಡಿಯೋಸ್.